ರಾಜ್ಯದ ಹಲವು ಕಡೆ ಮುಂಗಾರು ಮಳೆ ಕೊರತೆ ಆಗ್ತಾ ಇದೆ. ದಿನದಿಂದ ದಿನಕ್ಕೆ ಬರಿದಾಗ್ತಾ ಇದೆ ಹೇಮಾವತಿಯ ಒಡಲು. ಹೇಮಾವತಿ ಜಲಾಶಯದಲ್ಲಿ ಈಗ 14 ಟಿಎಂಸಿ ನೀರು ಮಾತ್ರ ಇದೆ. ಸದ್ಯ ಬಳಕೆಗೆ ಲಭ್ಯ ಆಗಿರುವಂತದ್ದು 10 ಟಿಎಂಸಿ ನೀರು. 4 ಜಿಲ್ಲೆಗಳ ಜೀವನಾಡಿಯಾಗಿರುವಂತಹ ಹೇಮಾವತಿ ಜಲಾಶಯ ಬರಿದಾಗ್ತಾ ಇದೆ. ಹಾಸನ, ತುಮಕೂರು, ಮೈಸೂರು, ಮಂಡ್ಯ ಜಿಲ್ಲೆಗೆ ಜೀವನಾಡಿಯಾಗಿದೆ ಹೇಮಾವತಿ ನದಿ. ಹೇಮಾವತಿ ಜಲಾಶಯದಿಂದ PNS ವಿಸ್ತಾರ ನ್ಯೂಸ್ ರಿಯಾಲಿಟಿ ಚೆಕ್ ಅನ್ನ ಕೂಡ ಮಾಡಿದೆ. ನೋಡಿ, ದಿನದಿಂದ ದಿನಕ್ಕೆ ಮಳೆ ಅತಿ ಹೆಚ್ಚಾಗಿ ಆಗಬೇಕಾಗಿತ್ತು, ಬಟ್ ಆದರೆ ಇಲ್ಲಿ ಮಳೆ ಅಭಾವ ಆಗಿದೆ. ಸೊ ಮಳೆ ಹೆಚ್ಚಾಗಿ ಆಗಬೇಕಾಗಿದ್ದಂತಹ ಸಂದರ್ಭದಲ್ಲಿ ತೀರಾ ಕಡಿಮೆ ಮಳೆಯಾಗಿದೆ. ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ಹೇಮಾವತಿಯ ಒಡಲು ಯಾವ ರೀತಿಯಾಗಿ ಖಾಲಿಯಾಗಿದೆ ಅಂತ ಹೇಳಿ. ಇಷ್ಟೊತ್ತಿಗಾಗಲೇ ಅಟ್ಲೀಸ್ಟ್ ಸ್ವಲ್ಪ 60 to 70% ತುಂಬ ಹೋಗಬೇಕಾಗಿತ್ತು, ಆದರೆ ತುಂಬಿಲ್ಲ, ಬರಿದಾಗ್ತಾ ಇದೆ. ಮಳೆ ಕಡಿಮೆ ಇದೆ ಮತ್ತು ಒಳಹರಿವು ಕೂಡ ಕಡಿಮೆ ಇರುವಂತಹ ಹಿನ್ನೆಲೆಯಲ್ಲಿ ಕೇವಲ ಇರೋದು 14 ಟಿಎಂಸಿ ನೀರು ಮಾತ್ರ. ಈ 14 ಟಿಎಂಸಿ ನೀರಲ್ಲಿ 4 ಟಿಎಂಸಿ ಲೆಸ್ ಮಾಡಿಬಿಟ್ರೆ ನಮಗೆ ಬಳಕೆಗೆ ಸಿಗೋದು 10 ಟಿಎಂಸಿ ಮಾತ್ರ. ಮಳೆ ಹೀಗೆ ಕೈಕೊಟ್ರೆ ಮುಂದಿನ ದಿನಗಳಲ್ಲಿ ಸಂಕಷ್ಟ ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪ್ರತಾಪ್ ರಿಯಾಲಿಟಿ ಚೆಕ್ ಅನ್ನು ನಡೆಸಿದ್ದಾರೆ ಸ್ಥಳದಿಂದ. ಆ ಕುರಿತ ಡೀಟೇಲ್ಸ್ ಇದೆ, ನೋಡ್ತಾ ಹೋಗೋಣ. ಕಾವೇರಿ ಕೊಳ್ಳದ ಪ್ರಮುಖ ಜಲಾಶಯಗಳಲ್ಲಿ ಹೇಮಾವತಿ ಜಲಾಶಯ ಕೂಡ ಒಂದು. ಇದು ಈ ನದಿ 3 ಜಿಲ್ಲೆಗಳ ಜೀವ ನದಿಯಾಗಿ ಇರುವಂತದ್ದು. ಒಂದು ಹಾಸನ ಜಿಲ್ಲೆ ಸೇರಿದಂತೆ ಮಂಡ್ಯ, ತುಮಕೂರು ರೈತರ ಜೀವನಾಡಿಯಾಗಿ ಹೇಮಾವತಿ ನದಿ ಹರಿಯುತ್ತದೆ. ಈ ನದಿಯ ನೀರನ್ನ ಆಶ್ರಯಿಸಿಕೊಂಡು 3 ಜಿಲ್ಲೆಯ ರೈತರು ತಮ್ಮ ಬೆಳೆಗಳನ್ನ ಜೊತೆಗೆ ಕುಡಿಯುವ ನೀರು ಕೂಡ ಅದನ್ನ ಬಳಸ್ಕೊಳ್ತಿದ್ರೆ. ಹಾಸನ ನಗರಕ್ಕೂ ಕೂಡ ಹೇಮಾವತಿ ಜಲಾಶಯದಿಂದ ನೀರನ್ನ ಸರಬರಾಜು ಮಾಡ್ತಾ ಇರುವಂತದ್ದು. ಆದ್ರೆ ಈ ಬಾರಿ ಮಳೆಯ ಕೊರತೆಯಿಂದಾಗಿ ಜಲಾಶಯದ ಒಡಲು ಬರಿದಾಗ್ತಾ ಇದೆ. ಜನರು ಒಂದು ರೀತಿ ಆತಂಕಕ್ಕೆ ಒಳಗಾಗಿದ್ದಾರೆ. ನಾನಿವಾಗ ಒಂದು ರಿಯಾಲಿಟಿ ಚೆಕ್ ಅನ್ನ ಮಾಡ್ತಾ ಇದ್ದೇನೆ. ಇದು ಹೇಮಾವತಿ ಜಲಾಶಯ, ಅರ್ಕ್ಲು ಗೊರೂರು ಸಮೀಪ ಇರುವಂತಹ ಹೇಮಾವತಿ ಡ್ಯಾಮ್ ಇದು. ಇಲ್ಲಿ ನೋಡ್ತಾ ಇರಬಹುದು, ನೀರು ಬಹುತೇಕ ಕಡಿಮೆ ಆಗ್ತಿದೆ. ಈಗ ಸದ್ಯ 21 ಟಿಎಂಸಿ ನೀರಿರುವಂತದ್ದು. ಅದು ಬಳಕೆಗೆ ಕೇವಲ 10 ಟಿಎಂಸಿ ಅಷ್ಟು ನೀರನ್ನ ಮಾತ್ರ ಬಳಕೆಗೆ ಯೋಗ್ಯವಾಗಿರುವಂತದ್ದು. ಆ 10 ಟಿಎಂಸಿಯಲ್ಲೂ ಕೂಡ ಒಂದು 4 ಟಿಎಂಸಿ ಡೆಡ್ ಸ್ಟೋರೇಜ್ ಅನ್ನ ಬರುತ್ತೆ. ಆ ಹಿನ್ನೆಲೆಯಲ್ಲಿ ಕೇವಲ 6 ಟಿಎಂಸಿ ಅಷ್ಟು ನೀರನ್ನ ಮಾತ್ರ ಬಳಕೆ ಮಾಡ್ಕೊಳ್ಬಹುದು. ಏನು ಜೂನ್ ತಿಂಗಳ ಮಧ್ಯಭಾಗಕ್ಕೆ ಬಂದ್ರೂ ಕೂಡ ಇನ್ನೂ ಕೂಡ ಮಳೆ ಆಗಿಲ್ಲ. ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚಾಗಿ ಮಳೆ ಬರುತ್ತೆ. ಮಳೆ ಬಂದಂತ ಸಂದರ್ಭದಲ್ಲಿ ಏನು ಮೂಡಿಗೆರೆ, ಸಕಲೇಶ್ಪುರ ಜೊತೆಗೆ ಬೇಲೂರು ಭಾಗದಲ್ಲಿ ಹೆಚ್ಚು ಮಳೆ ಬಂದಂತ ಸಂದರ್ಭದಲ್ಲಿ ಡ್ಯಾಮು ತುಂಬುತ್ತಾದ್ರೆ ಈ ಬಾರಿ ಬಹುತೇಕ ಬರಿದಾಗಿದೆ. ತುಂಬಾ ಲಕ್ಷಣ ಕೂಡ ಗೋಚರ ಆಗ್ತಾ ಇಲ್ಲ. ಇಲ್ಲಿ ನೋಡ್ತಿರ್ಬೋದು, ಎಡಭಾಗದಲ್ಲಿ ಕಂಪ್ಲೀಟ್ ಆಗಿ ನೀರು ಎಷ್ಟು ಕಡಿಮೆ ಆಗಿದೆ ಅನ್ನೋದನ್ನು ಕೂಡ ಇಲ್ಲಿ ನೋಡ್ತಾ ಇರ್ಬೋದು. ಕೇವಲ ಆ ಡ್ಯಾಮ್ ನ ಒಂದು ವಿಹಂಗಮ ನೋಡಿದಂತ ಸಂದರ್ಭದಲ್ಲಿ ನೀರು ಖಾಲಿಯಾಗಿರುವಂತಹ ವಾತಾವರಣ ಕಾಣ್ತಿದೆ. ಎಲ್ಲಿ ನೋಡಿದ್ರು ಕೂಡ ಕಲ್ಲಿನ ಬಂಡೆಗಳು ಕಾಣಿಸ್ತದೆ, ಮಣ್ಣು ಕಾಣಿಸ್ತಿದೆ. ನೀರು ಕ್ರಮೇಣ ಕಡಿಮೆ ಆಗ್ತಿದೆ. ಒಂದು ವೇಳೆ ಈ ಬಾರಿ ಏನು ಮಳೆ ಬರ್ಲಿಲ್ಲ ಆದ್ರೆ ಹೆಚ್ಚಿನ ಆತಂಕ ಈ 3 ಜಿಲ್ಲೆಯ ಜನರಿಗೆ ಶುರುವಾಗ್ತಿರುವಂತದ್ದು. ಯಾಕೆಂದ್ರೆ ಈ ನದಿಗೆ ನೀರು ಬಂದಂತ, ಜಲಾಶಯಕ್ಕೆ ನೀರು ಬಂದಂತ ಸಂದರ್ಭದಲ್ಲಿ 3 ಜಿಲ್ಲೆಗಳು ಕೂಡ ಉಪಯೋಗ ಆಗ್ತಿತ್ತು. ಆದ್ರೆ ಈ ಬಾರಿ ನೀರು ಕ್ರಮೇಣ ಕಡಿಮೆ ಆಗಿದೆ. ಆಗ ಮಳೆ ಕಡಿಮೆ ಆಗಿರೋದ್ರಿಂದ ನೀರು ಕಡಿಮೆ ಆಗಿದೆ. ಹಾಗಾಗಿ ಜನರಲ್ಲಿ ಒಂದು ರೀತಿ ಆತಂಕ ಶುರುವಾಗಿದೆ. ಇನ್ನೂ ಕೂಡ ಮುಂಗಾರು ಮಳೆ ಆರಂಭದಲ್ಲೇ ಜನರಿಗೆ ಆತಂಕ ಶುರುವಾಗಿದೆ. ಮಳೆ ಬರುತ್ತೋ ಬರಲ್ವೋ ಅನ್ನೋ ಆತಂಕ ಜನರಿಗೆ ಕಾಡ್ತಿರುವಂತದ್ದು. ಒಟ್ಟಾರೆಯಾಗಿ ಈ ಬಾರಿ ಜುಲೈ, ಇನ್ನೂ ಕೂಡ ಜೂನ್ ನ ಮಧ್ಯಭಾಗದಲ್ಲಿ ಇದ್ದೇವೆ. ಇನ್ನೂ ಕೂಡ ಮಳೆ ಬರುವಂತ ಸಾಧ್ಯತೆ ಇರುವಂತದ್ದು. ಯಾಕಂದ್ರೆ ಆಗಸ್ಟ್, ಸೆಪ್ಟೆಂಬರ್ ಕೂಡ ಮಳೆ ಬರುತ್ತೆ. ಒಂದು ವೇಳೆ ಈ 2-3 ತಿಂಗಳು ಇನ್ನು ಈ ಬಾರಿ ಮಳೆ ಬಂದಿಲ್ಲ ಆದ್ರೆ ಜನರು ಮತ್ತಷ್ಟು ಸಂಕಷ್ಟಕ್ಕೊಳಗಾಗುವಂತ ಸಾಧ್ಯತೆ ಹೆಚ್ಚಾಗಿದೆ. ಪ್ರತಾಪ್ ಬಿರಿಸಾವೆ, PNS ವಿಸ್ತಾರ ನ್ಯೂಸ್, ಹಾಸನ.